ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀರಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀರಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀರಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀರಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀರಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀರಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀವಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀವಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀವಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಇದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು ಈಗ ಎಷ್ಟಿದೆ ಅಂತೇಳಿ ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಾದ್ರೆ ಬಿಜೆಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿಜೆಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ
ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀರಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀರಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀರಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು, ಈಗ ಎಷ್ಟಿದೆ ಅಂತೇಳಿ, ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಂತ ಬಿ ಜೆ ಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿ ಜೆ ಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀರಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀರಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀರಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಕಾಂಗ್ರೆಸ್ ಅವಧಿ ಮತ್ತು ಬಿಜೆಪಿ ಅವಧಿ ಎರಡು ಅವಧಿಯಲ್ಲಿ ಎಷ್ಟೆಷ್ಟು ರೇಟ್ ಜೇಸ್ತಾ ಇತ್ತು ಅಂತ ಹೇಳ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಹಾಲು ಎಷ್ಟಿತ್ತು, ಈಗ ಎಷ್ಟಿದೆ ಅಂತೇಳಿ, ಬಿಜೆಪಿ ಅವಧಿ ಮತ್ತು ಕಾಂಗ್ರೆಸ್ ಅವಧಿ ಎರಡು ಅವಧಿಯಲ್ಲಿ. ಓಕೆ ನೋಡಿ, ಮೊದಲಿಗೆ 1 ಲೀಟ್ರ್ ಹಾಲು 39 ರೂಪಾಯಿ ಇತ್ತು, ಈಗ 44 ರೂಪಾಯಿ ಆಗಿದೆ. ಅನ್ನದಾತನ ಪಹಣಿ ಮಾಡೋದಕ್ಕೆ ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗಿದೆ. ವಿದ್ಯುತ್ ದರ ಯೂನಿಟ್ಗೆ 4 ರೂಪಾಯಿ 75 ಪೈಸಾ ಇತ್ತು, ಅದು ಈಗ 6 ರೂಪಾಯಿ ಆಗಿದೆ. ಹಾಗಂತ ಬಿ ಜೆ ಪಿ ಅವಧಿಯಲ್ಲಿ ಆಗಿಲ್ಲ ಅಂತಲ್ಲ, ಬಿ ಜೆ ಪಿ ಅವಧಿಯಲ್ಲಿ ಆಗಿದೆ. ನೀವು ಹೇಳ್ತಾ ಇದ್ರಲ್ಲ, ಜಾಸ್ತಿ ಮಾಡಿದ್ರೆ ನೀವು ಇಳಿಸ್ಬೇಕಿತ್ತಲ್ಲ ಅಂತ ನಾನು ಕೇಳೋದು ಅಷ್ಟೇ. 1 ಲೀಟ್ರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, ಅವರೇನು 2 ರೂಪಾಯಿ ಕಡಿಮೆ ಮಾಡಿ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ. 1 ಲೀಟ್ರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, 88 ರೂಪಾಯಿ 99 ಪೈಸೆ. ಒಂದು ಬಿಯರ್ ಬೆಲೆ 145 ರೂಪಾಯಿ ಇದ್ದದ್ದು 185 ರೂಪಾಯಿ ಮಾಡಿದ್ದೀವಿ. ಬಡವರು ಸೇವಿಸೋ ರಮ್ 120 ರೂಪಾಯಿಗೆ ಸಿಗ್ತಾ ಇತ್ತು, 160 ಮಾಡಿದ್ದೀವಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, 100 ರೂಪಾಯಿ ಮಾಡಿದ್ದೀವಿ. ಆಮೇಲೆ ಮೊದಲು ಮಕ್ಕಳನ್ನು ದತ್ತು ಪಡೆದ್ರೆ ಸಾಮಾನ್ಯ ದರ ಶುಲ್ಕ ಇತ್ತು, ಇದೀಗ ದುಪ್ಪಟ್ಟು ಮಾಡಿದ್ದೀರಿ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ ಇತ್ತು, 4 ಪಟ್ಟು ಹೆಚ್ಚಳ ಮಾಡಿದ್ದೀರಿ ಕಾಂಗ್ರೆಸ್ ಗೌರ್ಮೆಂಟ್. ಇಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು, ಶೇಕಡ 15% ಏರಿಕೆ ಮಾಡಿದ್ದೀರಿ. ವಾಹನ ರಿಜಿಸ್ಟ್ರೇಷನ್ 3% ಕಡಿಮೆ ಇತ್ತು, 3% ಜಾಸ್ತಿ ಮಾಡಿದ್ದೀರಿ. ಇದು ನಿಮ್ಮ ಸಾಧನೆ. ಇದರ ಜೊತೆ ಬೇರೆ ಬೇರೆ ಸಾಧನೆಗಳಿದೆ, ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ